ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಸಾಲೆ ನಿಪ್ಪಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕೋಬೇಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಕಡಲೆ ಹಿಟ್ಟು ಕೂಡ ತಗೊಳ್ಳನ್ರಿ. ವಡೆ ಮಾಡ್ತೀವಿ ಅಲ್ವಾ, ಆ ಕಡಲೆ ಹಿಟ್ಟು. ಹಾಗೆ ನಾನು ಶೇಂಗಾ ಬೀಜನ ಹುರ್ದ್ಬಿಟ್ಟು ಅದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೆ ಕಣ್ರಿ, ಪುಡಿ ಮಾಡಿದ್ದೆ. ಅದನ್ನು ಕೂಡ ಹಾಕೊಳ್ಳಂದ್ರಿ. ನೆಕ್ಸ್ಟ್ ಕರಿ ಎಳ್ಳು ಕಣ್ರಿ, ಒಂದ್ ಸ್ವಲ್ಪ ಹಾಕೊಳ್ಳಂದ್ರಿ. ನಿಮ್ಗೆ ಎಷ್ಟ್ ಬೇಕೋ ಅಷ್ಟ್ ಹಾಕೊಳ್ಳಿ ಕರಿ ಎಳ್ಳು. ನಾನು ಸ್ವಲ್ಪ ಹಾಕೊಂಡಿ. ಹಾಗೆ ಕರಿಬೇವು ಹಾಕೊಳ್ಳಂದ್ರಿ. ನೆಕ್ಸ್ಟ್ ಪುದೀನ ಎಲೆ ಕಣ್ರಿ, ನಾನು ಎಲೆ ಎಲ್ಲ ಬಿಡಿಸಿದೀನಿ. ಪುದೀನ ಎಲೆ ಹಾಕೋಬೇಕಾಗುತ್ತೆ ಸ್ವಲ್ಪ. ನೆಕ್ಸ್ಟ್ ಜೀರಿಗೆ ಕಣ್ರಿ, 1 ಸ್ಪೂನ್ ಜೀರಿಗೆ ಹಾಕೊಳ್ಳಂದ್ರಿ. ಒಂದ್ ಸ್ವಲ್ಪ ಅರಿಶಿನ ಪುಡಿ ಕಣ್ರಿ. ಹಾಗೆ ನಾನು ಒಣಮೆಣಸಿನಕಾಯಿನ ಎಣ್ಣೆಲಿ ಹುರ್ದ್ಬಿಟ್ಟು ಅದನ್ನ ಪುಡಿ ಮಾಡ್ಕೊಂಡಿದ್ದೆ ಕಣ್ರಿ, ಅದನ್ನ ಒಂದ್ ಸ್ವಲ್ಪ ಹಾಕೊಳ್ಳಂದ್ರಿ. ಇಲ್ಲಾಂದ್ರೆ ಖಾರ ಪುಡಿನಾದ್ರೂ ಹಾಕೋಬಹುದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದ್ ಸ್ವಲ್ಪ ಹಿಂಗು ಕಣ್ರಿ, ಒಂದ್ ಸ್ವಲ್ಪ ಹಿಂಗ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಹಿಂಗು ತುಂಬಾನೇ ಒಳ್ಳೇದು ಕಣ್ರಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳಂದ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಂದ್ರಿ. ಎಲ್ಲಾ ಪದಾರ್ಥನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡು ನೋಡ್ರಿ, ಸ್ವಲ್ಪ ಕರ್ದಿರೋ ಎಣ್ಣೆನ ಹಾಕೊಳ್ಳಂದ್ರಿ. ಸ್ವಲ್ಪ ಹಾಕೊಳ್ಳಿ, 1-2 ಸ್ಪೂನ್ ಅಷ್ಟು. ನೀವು ಬೇಕಿದ್ರೆ ತುಪ್ಪನಾದ್ರೂ ಹಾಕೋಬಹುದು ಕಣ್ರಿ. ಒಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಕಲ್ಸ್ಕೊಳ್ಳೋಣ ಕಣ್ರಿ. ನೋಡ್ರಿ, ಕಲ್ಸುವಾಗ ಸ್ವಲ್ಪ ನೀರ್ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ, ಇಲ್ಲ ಸ್ವಲ್ಪ ಮೀಡಿಯಂ ಆಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೋಬೇಕಂಡ್ರಿ. ಸ್ವಲ್ಪ ನೀರು ಜಾಸ್ತಿ ಆಯ್ತಂದ್ರೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬಹುದು ಕಣ್ರಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಕಲ್ಸ್ಕೊಳಂದ್ರಿ. ನಾನಿಲ್ಲಿ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ತೀನಿ ಕಣ್ರಿ. ಸ್ವಲ್ಪ ಮಿದು ಅನಿಸ್ತಾ ಇದೆ, ತುಂಬಾ ತೆಳ್ಳಗ್ ಅನಿಸ್ತಿದೆ ಹಿಟ್ಟು, ಹಾಗಾಗಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದೀನಿ ನೋಡಿ. ಮುಂಚೆನೆ ನಾವು ಕಲ್ಸುವಾಗ ಸ್ವಲ್ಪ ನೀರ್ನ ನೋಡ್ಬಿಟ್ಟು ಹಾಕೊಂಡು ನಾವು ಕಲ್ಸ್ಕೊಬೇಕಾಗತ್ತೆ ಕಣ್ರಿ. ನೋಡಿ, ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಕಲ್ಸ್ಕೊಳ್ತಾ ಇದೀನಿ ನಾನು. ನಾವ್ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಕಣ್ರಿ. ನೋಡಿ, ಸ್ವಲ್ಪ ಹಿಟ್ಟು ತಗೊಂಡು ನಾವು ಒಂದು ಹುಳಿ ಮಾಡ್ಕೊಂಡು ಅದನ್ನ ಲಟ್ಟಿಸ್ಕೊಳ್ಳಂದ್ರಿ. ಸ್ವಲ್ಪ ತೆಳ್ಳಗ್ ಬೇಡ ಕಣ್ರಿ, ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಳಿ. ನೆಕ್ಸ್ಟ್ ಚಟ್ನಿ ಬಾಕ್ಸ್ ಇರುತ್ತಲ್ರಿ, ಅದು ಮುಚ್ಚುಳಿಕೆಗೆ ನಾವು ಆ ಶೇಪ್ ಅಲ್ಲಿ ನಾವು ಈ ತರ ಮಾಡ್ಕೊಳಂದ್ರಿ, ರೌಂಡ್ ಶೇಪ್ ಅಲ್ಲಿ. ನೀವು ಸ್ವಲ್ಪ ದೊಡ್ಡ ಮುಚ್ಚುಳಿಕೆ ಅದು ತಗೊಂತೀರಾ ಅಂದ್ರೆ ತಗೋಬಹುದು. ನಾನು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತಾ ಇದೀನಿ ಕಣ್ರಿ ನಿಪ್ಪಟ್ನ, ಮಸಾಲೆ ನಿಪ್ಪಟ್ನ. ನೋಡ್ರಿ, ಎಲ್ಲ ಈ ರೀತಿ ಚೆನ್ನಾಗಿ ಬರುತ್ತೆ ಕಣ್ರಿ, ಒಂದೇ ಶೇಪ್ ಅಲ್ಲೇ ಬರುತ್ತೆ ಚೆನ್ನಾಗಿ. ಯಾರೆಲ್ಲ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದಿರೋ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಕಣ್ರಿ. ನೋಡ್ರಿ, ನೀಟಾಗಿ ಬಿಡಿಸ್ಕೊಳ್ಳೋಣ ರೌಂಡ್ ಶೇಪ್ ಅಲ್ಲಿ. ನೋಡ್ರಿ, ಎಲ್ಲ ಇದೇ ರೀತಿನೇ ನಾವು ಮಾಡ್ಕೋಬೇಕಾಗತ್ತೆ ಕಣ್ರಿ. ಎಲ್ಲ ಹುಳಿ ಮಾಡ್ಕೊಂಡು ಹಿಟ್ಟು ಉದ್ಬಿಟ್ಟು ಇದೇ ಶೇಪ್ ಅಲ್ಲೇ ಮಾಡ್ಕೋಬೇಕೆಲ್ಲ. ನಾನಿಲ್ಲಿ ಅಷ್ಟನ್ನು ಮಾಡ್ಕೊಂಡಿದ್ದೀನಿ ಕಣ್ರಿ, ಹಿಟ್ಟನ್ನ ಉದ್ಬಿಟ್ಟು. ನೋಡ್ರಿ, ಈ ರೀತಿಯಲ್ಲಿ ಬಂದಿದೆ. ನಾನು ಅಷ್ಟನ್ನು ಮಾಡ್ಕೊಂಡಿದ್ದೀನಿ, ಈ ಶೇಪ್ ಅಲ್ಲೇ ಬಂದಿದೆ. ಎಲ್ಲ ಒಂದೇ ಶೇಪ್ ಅಲ್ಲೇ ಬಂದಿದೆ ಕಣ್ರಿ. ಬನ್ನಿ, ನಾನು ಆಲ್ರೆಡಿ ಎಣ್ಣೆ ಹಾಕಿಟ್ಟಿದ್ದೆ, ಕರಿಯೋಣ. ನೋಡ್ರಿ, ಗೋಲ್ಡ್ ಕಲರ್ ಬರೋ ತನಕನು ನಾವು ಕರ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮ್ ನಲ್ಲೇ ನಾವು ಕರ್ಕೋಬೇಕಾಗತ್ತೆ ಕಣ್ರಿ. ಸ್ನೇಹಿತರೆ, ಇದು ಮಸಾಲೆ ನಿಪ್ಪಟ್ಟು ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಕಣ್ರಿ. ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಇರುತ್ತೆ, ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಈ ರೀತಿ ಗೋಲ್ಡ್ ಕಲರ್ ಬರೋ ತನಕನು ನಾವು ಕರ್ಕೋಬೇಕಾಗತ್ತೆ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳಂದ್ರಿ. ಸ್ನೇಹಿತರೆ, ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ.
ನಮ್ಮ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡ್ರಿ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ ಬನ್ನಿ. ನೋಡ್ರಿ ನಾನು ಚಿಕ್ಕದಾಗಿ ಮಾಡ್ಕೊಂಡಿದೀನಿ ಕಣ್ರಿ, ನೀವು ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬಹುದು. ಚಟ್ನಿ ಬಾಕ್ಸ್ ಸ್ವಲ್ಪ ದೊಡ್ಡದು ಇತ್ತು ಅಂದ್ರೆ ಅದ್ರಲ್ಲಿ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಶೇಪ್ ಅಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ನಿಪ್ಪಟ್ಟು. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್.